ಬಿಬಿಎಂಪಿ ಬಜೆಟ್ಗೆ ದಿನಗಣನೆ ಆರಂಭ ಆಗ್ತಾ ಇದೆ. ಬೆಂಗಳೂರು ಸಚಿವರು ಶಾಸಕರ ಮಹತ್ವದ ಸಭೆ ಕರೆದಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತ ಮೀಟಿಂಗ್ ಇದು. ಬಿಜೆಪಿಯಿಂದ ಶಾಸಕ ಎಸ್ಟಿ ಸೋಮಶೇಖರ್ ಅವರು ಭಾಗಿಯಾಗಿರೋದು. ಉಳಿದ ಬೆಂಗಳೂರು ಬಿಜೆಪಿ ಶಾಸಕರು ಸಭೆಗೆ ಗೈರಾಗಿದ್ರು. ಬೆಂಗಳೂರಿನ ಎಲ್ಲಾ ಶಾಸಕರನ್ನ ಕೂಡ ಆಹ್ವಾನಿಸಿದ್ವಿ. ಬಜೆಟ್ ಗಾತ್ರದ ಬಗ್ಗೆ ಚರ್ಚೆಯಾಗಿದೆ. ನಾನು ಎಲ್ಲರ ಅಭಿಪ್ರಾಯ ಕೇಳಿದ್ದೇನೆ. ಬಡವರಿಗೆ ಮನೆ ಕೊಡುವ ಸಲಹೆ ಬಂದಿದೆ. ಬೀದಿ ಬದಿ ಅಂಗಡಿಗಳ ನೋಂದಣಿ ಬಗ್ಗೆ ಚರ್ಚೆಯಾಗಿದೆ ಈ ಸಭೆಯಲ್ಲಿ. ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. 27 ಅಥವಾ 28ನೇ ತಾರೀಕು ಬಜೆಟ್ ಮಂಡನೆ ಆಗುವಂತ ಸಾಧ್ಯತೆ ಇವೆ. ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಆಗಿದೆ. ಮೀಟಿಂಗ್ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಕಾರ್ಪೊರೇಷನ್ ವತಿಯಿಂದ ಸರ್ಕಾರದ ವತಿಯಿಂದ ನಾವು ಏನು ಮುಂದಕ್ಕೆ ಆಲೋಚನೆಯನ್ನು ಮಾಡಿದ್ದೇವೆ ಅನ್ನೋದು ಕೂಡ ಅವರ ಗಮನಕ್ಕೆ ತಿಳಿಸಿದ್ದೇವೆ. ನಾನು ಎಲ್ಲರ ಅಭಿಪ್ರಾಯ ಪಡೆದಿದ್ದೇನೆ. ಮುಂದಕ್ಕೆ ನಮ್ಮ ಕಮಿಷನರು ಮತ್ತು ನಮ್ಮ ಅಡ್ಮಿನಿಸ್ಟ್ರೇಟರ್ ಇಬ್ರು ಕೂಡ ಒಂದು ಪ್ರಪೋಸಲ್ಸ್ ಅವರ ಸಲಹೆಯನ್ನ ತೆಗೆದುಕೊಂಡು ಬಂದು ನಮ್ಮ ಹತ್ರ ಚರ್ಚೆ ಮಾಡ್ತಾರೆ. ಇಂಡಿಪೆಂಡೆಂಟ್ ಆಗಿ ಅವರು ನಮ್ಮ ಬಜೆಟ್ ಅನ್ನು ಅವರು ಘೋಷಣೆ ಮಾಡ್ತಾರೆ. ಎಲ್ಲರ ಅಭಿಪ್ರಾಯ ಪಡೆದಿದ್ದೇನೆ. ಮುಂದಕ್ಕೆ ನಮ್ಮ ಕಮಿಷನರು ಮತ್ತು ನಮ್ಮ ಅಡ್ಮಿನಿಸ್ಟ್ರೇಟರ್ ಇಬ್ರು ಕೂಡ ಒಂದು ಪ್ರಪೋಸಲ್ಸ್ ಅವರ ಸಲಹೆಯನ್ನ ತೆಗೆದುಕೊಂಡು ಬಂದು ನಮ್ಮ ಹತ್ರ ಚರ್ಚೆ ಮಾಡ್ತಾರೆ. ಇಂಡಿಪೆಂಡೆಂಟ್ ಆಗಿ ಅವರು ನಮ್ಮ ಬಜೆಟ್ ಅನ್ನು ಅವರು ಘೋಷಣೆ ಮಾಡ್ತಾರೆ. ಅದು ಅವರ ಅಥಾರಿಟಿ ಅವರು ಮಾಡ್ತಾರೆ. ಈ ಮಧ್ಯದಲ್ಲಿ ಈ ಬಡವರಿಗೆ ಮನೆ ಕೊಡೋ ವಿಚಾರದಲ್ಲಿ ಎಲ್ಲಾ ಶಾಸಕರು ಒಮ್ಮತದಿಂದ ಸ್ವಲ್ಪ 50-50 ಮಾಡಬೇಕು ಅಂತ ಹೇಳಿ ಗ್ರೂಪ್ ಹೌಸಿಂಗ್ 50, ಇಂಡಿವಿಜುವಲ್ 50 ಒಂಟಿ ಮನೆ ಮಾಡಬೇಕು ಅಂತ ಕೂಡ ಸಲಹೆಯನ್ನ ಅವರು ಕೊಟ್ಟಿದ್ದಾರೆ. ಅದು ಕೂಡ ನಾವು ಚರ್ಚೆ ಮಾಡ್ತೀವಿ. ಈ ಮಧ್ಯದಲ್ಲಿ ಬೆಂಗಳೂರಿನ ಫುಟ್ಪಾತ್ ನಲ್ಲಿ ಯಾರು ಅಂಗಡಿಗಳು ಇಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾವು ರಿಜಿಸ್ಟರ್ ಮಾಡ್ಕೊಡಿ ಅಂತ ಹೇಳಿದ್ದೇವೆ. ಸ್ಟ್ರೀಟ್ ವೆಂಡರ್ಸ್ ಎಲ್ಲರೂ ಕೂಡ ಅವರು ಒಂದು ಅಂಗಡಿ ತರ ಸ್ವಂತ ವಾಪಸ್ ಪರ್ಮನೆಂಟ್ ಅಂಗಡಿ ತರ ಇಟ್ಕೊಳ್ಳಿಕ್ಕೆ ಇನ್ನು ಮುಂದಕ್ಕೆ ಅವಕಾಶ ಕೊಡಕ್ಕೆ ಆಗುದಿಲ್ಲ. ಕಾನೂನಲ್ಲೂ ಅವಕಾಶ ಇಲ್ಲ. ನಮ್ಗೆ ಕೋರ್ಟ್ ಇಂದ ಎಲ್ಲ ಬೇಕಾದಷ್ಟು ಡೈರೆಕ್ಷನ್ಸ್ ಬಂದಿದೆ. ನಾವು ಕೋರ್ಟ್ ಕೂಡ ನಾವು ಗೌರವದಿಂದ ಕೋರ್ಟ್ ಸೂಚನೆ ಕೂಡ ನಾವೆಲ್ಲ ಗಮನಿಸಬೇಕಾಗ್ತದೆ. ಇಲ್ಲಿವರೆಗೂ 27,565 ಜನ ನಾವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ, ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇದೀವಿ, ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಇನ್ನ ನಾನು ಏಪ್ರಿಲ್ 30ನೇ ತಾರೀಕು ಟೈಮ್ ಕೊಡ್ತೇನೆ. ಆಕ್ಚುಲಿ ನಮ್ಮ ಅಧಿಕಾರಿಗಳು ಇನ್ನೊಂದು 4-5 ದಿನ ಮಾತ್ರ ಕೊಡಿ ಅಂತ ಹೇಳಿದ್ರು. ಇನ್ನ ಒಂದು ತಿಂಗಳಿಗೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿರಲಿಲ್ಲ. ಅವರೆಲ್ಲ ಹೋಗಿ ಸರ್ವೆ ಮಾಡಿದ್ದಾರೆ. ಇನ್ನ ಏಪ್ರಿಲ್ 30ನೇ ತಾರೀಕು ಲಾಸ್ಟ್ ನಾವು ಕೊಡ್ತೇವೆ. ಅದಾದ ಮೇಲೆ ಯಾರ ರಿಜಿಸ್ಟರ್ ಆಗಿಲ್ಲ ಅವನ್ನೆಲ್ಲ ತಗ್ಸುವಂತ ವ್ಯವಸ್ಥೆ ಆಗ್ತದೆ. ಇದನ್ನು ನಾನು ಯಾಕಂದ್ರೆ ಎಲ್ಲ ರಸ್ತೆಯಲ್ಲಿ ಓಡಾಡೋರು ಆ ಬೀದಿಲಿ ಯಾರು ಕೂಡ ರೋಡ್ ಬರ್ಬೇಕಾಗ್ತದೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ ಈ ದೃಷ್ಟಿಯಿಂದ. ನಾನು